ನಮಸ್ಕಾರ ಸ್ನೇಹಿತರೆ. ಇವತ್ತು ಸಯಾಟಿಕಾ, ಬ್ಯಾಕ್ ಪೈನು, ಡಿಸ್ಕ್ ಬಲ್ಜು, ಹಿಪ್ ನೋವು, ಕಾಲು ನೋವು ಎಲ್ಲ ಈ ನೋವುಗಳೆಲ್ಲ ಬರೋದು ಈ ಒಂದು ಕೋಲ್ಡ್ ಸೀಸನ್ನಲ್ಲೇ ಜಾಸ್ತಿ. ಹೆಚ್ಚಾಗಿ ಬರೋದು ಕೋಲ್ಡ್ ಸೀಸನ್‌ಲ್ಲೇ. ಹೀಟಿಗೂ ಬರುತ್ತೆ. ಆದರೆ ಕೋಲ್ಡ್ ಸೀಸನ್ನಲ್ಲಿ ಜಾಸ್ತಿ ಬರೋದು. ಡಿಸ್ಕ್ ಬಲ್ಜು ಇವೆಲ್ಲಾನು ಯಾವಾಗ ಬರುತ್ತೆ ಅವಾಗ ನಮಗೆ ಕೋಲ್ಡ್ ಆಗಿ ಯೂರಿನರಿ ಬ್ಲಾಡರು ಮತ್ತು ಕಿಡ್ನಿ ಈ 2 ಮಾಡಿನೂ ಕೋಲ್ಡ್ ಆಗಿರುತ್ತೆ. ಆ ಕೋಲ್ಡ್ ಎರಡಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಆ ಡಿಸ್ಕ್ ಬಲ್ಜ್ ಆದಾಗ L4, L5, S1 ಅಂತ ಅದು ಒಂದು ಡಿಸ್ಕಲ್ಲಿ ಕೆಳಗಡೆ ಲೋ ಬ್ಯಾಕ್ ಪೈನ್ ಅಂತ ಕರಿತೀವಿ. ಲೋ ಬ್ಯಾಕ್ ಪೈನ್ ಆಗಿರುತ್ತೆ. ಆ ಲೋ ಬ್ಯಾಕ್ ಪೈನ್ನ ಹೆಂಗೆ ಟ್ರೀಟ್ ಮಾಡೋದು? ಅಲ್ಲಿ ಹೋಗಿರೋ ನರ್ವ್ಸ್‌ಗಳು ನಮ್ಮ ಕಾಲಿನ ಈ ಒಂದು ಅಬ್ಡೋಮನ್ನಿಂದ ಹಿಡಿದು ಕಾಲಿನ ಕೆಳಗಡೆವರೆಗೂ ಬರ್ತವೆ. ಆ ಒಂದೇ ಒಂದು ನರ ಎಷ್ಟು ನೋವು ಕೊಡುತ್ತೆ ಅಂತಂದ್ರೆ ನಿಮಗೆ ತೊಡೆ ಮತ್ತೆ ಒಂದು ಆಂಕಲ್ ಜಾಯಿಂಟ್‌ವರೆಗೂ ಕೂಡ ನೋವು ಬರುತ್ತೆ. ಈ ಒಂದು ಜೀವನನೇ ಬೇಡಪ್ಪ ಅನ್ನೋ ಅಷ್ಟು ನೋವು ಕೊಡುತ್ತೆ. ಮತ್ತೆ ಟೈಲ್ ಬೋನ್ ಪೇನ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ನೋವು ಕೊಡುತ್ತೆ. ಯಾಕೆ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಈಗ ಹೊಸದಾಗಿ ಹೀಲರ್ ಆಗಿ ಬಸವ ಅಕಾಡೆಮಿಯಿಂದ ನಾನೊಬ್ಬ ಹಳೆಯ ರೋಗಿ ಕೂಡ ಹೌದು, ಹೊಸ ವೈದ್ಯನು ಕೂಡ ಹೌದು. ಯಾಕೆಂದ್ರೆ ನನಗೆ ಆಗಿದ್ದ ಸಯಾಟಿಕಾ 15 ವರ್ಷದಿಂದ ಇದ್ದಂಥದ್ದು ಇವತ್ತು ನಾನು ಕ್ಯೂರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನೇ ಉದಾಹರಣೆ. ಯಾಕೆಂದ್ರೆ ತುಂಬಾ ಇಷ್ಟು ಒಂದು ಪಾರ್ಕಲ್ಲಿ ಒಂದಷ್ಟು ದೂರ ನಡೆದ್ರೆ ಕಾಲು ಹಿಡ್ಕೊಳ್ತಾ ಇತ್ತು, ಕೈ ನೋವು ಬರೋದು, ತೊಡೆ ನೋವು ಬರೋದು, ಸೊಂಟ ನೋವು ಬರೋದು. ಇದು ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ. ಎಲ್ರಿಗೂ ಅಂತಂದ್ರೆ ಜಾಸ್ತಿ ಕೂತ್ಕೊಂಡು ಡ್ರೈವರ್ಗಳಿಗೆ, ಕೂತ್ಕೊಂಡು ಕೆಲಸ ಮಾಡೋರಿಗೆ, ನಿಂತ್ಕೊಂಡು ಕೆಲಸ ಮಾಡೋರಿಗೆ ಅಂಥವ್ರಿಗೆಲ್ಲರಿಗೂ ಕೂಡ ಈ ಕಾಲು ನೋವು ಜಾಸ್ತಿ ಬರೋದು ಸಾಮಾನ್ಯ. ಕಾಲು ನೋವು ಜೊತೆನಲ್ಲಿ ಬ್ಯಾಕ್ ಪೈನು ಬರುತ್ತೆ. ಗಾಡಿ ಓಡಿಸೋರಿಗೆ ಅವ್ರಿಗೆಲ್ಲರಿಗೂ ಕೂಡ. ಆ ಬ್ಯಾಕ್ ಪೈನಲ್ಲಿ ಟೈಲ್ ಬೋನ್ ಅಂತ ಹೇಳ್ತೀವಿ. ಅಬ್ಡೋಮನ್ ಟೈಲ್ ಬೋನ್ ಲಾಸ್ಟಲ್ಲಿ ಒಂದು ಟೈಲ್ ಬರುತ್ತಲ್ಲ ಅದು, ಮತ್ತೆ ಅದ್ರ ಮೇಲೆ L4, L5, L4, L2, L3 ಆ ಥರ ಅಂತ ಒಂದು ಬೋನ್ ಜಾಯಿಂಟ್ಗಳೆಲ್ಲ ಬರ್ತವೆ. ಅಲ್ಲಿ ಟಿಶ್ಯೂಸು ಕೆಲವು ಸಾರಿ ಟಿಶ್ಯೂಸ್ ಕಡಿಮೆ ಆಗಿರುತ್ತೆ, ಗ್ಯಾಪ್ ಆಗಿರುತ್ತೆ, ಸೌಂಡ್ ಬರುತ್ತೆ ಇದರಲ್ಲಿ ಜಾಯಿಂಟ್ ಮಧ್ಯದಲ್ಲಿ. ಆ ಥರ ಆದಾಗ ಜಾಸ್ತಿ ಪೇಯ್ನ್ ಆಗ್ತಾ ಹೋಗುತ್ತೆ. ಅಂಥ ಪೇಯ್ನ್ಗಳನ್ನ ಸಾಮಾನ್ಯವಾಗಿ ನಾವು ಇಲ್ಲಿ ಕಲರ್ ಥೆರಪಿನಲ್ಲಿ ಅದನ್ನ ಗುಣಮುಖ ಮಾಡ್ಬೋದು. ನಾನು ಮಾಡ್ಕೊಂಡಿದ್ದೀನಿ ಕೂಡ. ಅದಕ್ಕೆ ಕಲರ್ ಥೆರಪಿನೂ ಬೇಸಿಕ್ ಕಲರ್ ಥೆರಪಿ ಇದೆ, ಸೀಡ್ ಥೆರಪಿ ಇದೆ, ಅರಾಕುಲ್ ಥೆರಪಿ ಇದೆ, ಮರ್ಮಾ ಥೆರಪಿ ಇದೆ, ಸಾಕಷ್ಟು ಥೆರಪಿಗಳಿದ್ದಾವೆ. ಮೊದಲನೇದಾಗಿ ಕಲರ್ ಥೆರಪಿನಲ್ಲಿ ಏನು ಮಾಡಬಹುದು ಅಂತಕ್ಕಂಥದ್ದನ್ನ ಹೇಳೋದು. ಇಲ್ಲಿ ಒಂದು ಇವಾಗ ಕೈದು ಕಾಲು, ಕೈ, 2 ಕೈ ಇದು ಗೊತ್ತು ನಮಗೀಗ ಆಲ್ರೆಡಿ. ಇದು ಬ್ಯಾಕ್ ಸೈಡು. ಬ್ಯಾಕ್ ಸೈಡ್ ಅಂದಾಗ ಈ 2 ಕಾಲಿನ ಮಧ್ಯದಲ್ಲಿ ಬರೋದಿದು ಸ್ಪೈನಲ್ ಕಾರ್ಡ್, ಬ್ಯಾಕ್ ಬೋನು. ಈ ಬ್ಯಾಕ್ ಬೋನು ಮತ್ತೆ ಇಲ್ಲಿ ಈ ಬೆರಳಿನ ಮಧ್ಯದಲ್ಲಿ ಬರೋದು ಇಲ್ಲಿ ಬಂದು ಇಲ್ಲಿ ಒಂದು 2 ಬೋನಿನ ಮಧ್ಯದಲ್ಲಿ ಜಾಯಿಂಟಲ್ಲಿ ಪಾಯಿಂಟ್ ಸಿಗುತ್ತೆ. ಇದು 2 ಕಿಡ್ನಿ ಪಾಯಿಂಟು. ಸಾಮಾನ್ಯವಾಗಿ ಮೊದಲನೇದಾಗಿ ನಾವು ಏನಾದ್ರು ನೋವು ಬಂದಾಗ ಈ ಎರಡನ್ನು ಮಸಾಜ್ ಮಾಡಿದರೆ ಹೀಗೆ ರೌಂಡ್ ಶೇಪಲ್ಲಿ ತಕ್ಷಣಕ್ಕೆ ನನಗೆ ಪರಿಹಾರ ಸಿಗುತ್ತೆ. ತಕ್ಷಣಕ್ಕೆ ನೋವು ಕಡಿಮೆ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಇದರಲ್ಲಿ ಮಸಾಜ್ ಮಾಡಿದರೆ ಸ್ಪೈನಲ್ ಕಾರ್ಡ್ನ ಇಲ್ಲೂ ಕೂಡ ತಕ್ಷಣಕ್ಕೆ ನನಗೆ ನೋವು ಕಡಿಮೆ ಆಗುತ್ತೆ. ನಾವು ವಾಕಿಂಗ್ ಮಾಡುವಾಗ ಪಾರ್ಕಲ್ಲಿ ನೋವು ಬಂದರೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೀಗೆ ಮಸಾಜ್ ಮಾಡಿದರೆ ಇದೆರಡು ಕಿಡ್ನಿ ಪಾಯಿಂಟ್ ಮಸಾಜ್ ಮಾಡಿ ಇದನ್ನು ಮಸಾಜ್ ಮಾಡಿದರೆ ಹೀಗೆ ತಕ್ಷಣಕ್ಕೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅವಾಗ. ಇನ್ನೂ ಪೂರ್ತಿ ಕಡಿಮೆ ಜಾಸ್ತಿ ಮಾಡಬೇಕು ಅಂತಂದರೆ ಈ ಪಾಯಿಂಟ್ ಇದೆಯಲ್ಲ, ಇದು ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಅಂತ ಇಲ್ಲಿ ಗುಣಿ ಬಿಡುತ್ತೆ. ಈ ಪಾಯಿಂಟನ್ನು ಹೀಗೆ ರೌಂಡ್ ಶೇಪಲ್ಲಿ ಪ್ರೆಸ್ ಮಾಡ್ತಾ ಹೋಗೋದು ಒಂದು 20 ಟೈಪ್ಸು. ಇದು ಕೂಡ ತಕ್ಷಣಕ್ಕೆ ಕೆಲಸ ಮಾಡುತ್ತೆ. ತಕ್ಷಣ ಪೇಯ್ನ್ ಕಡಿಮೆ ಆಗುತ್ತೆ. ಅಲ್ಲಿ ಹೋಗೋ ನರ್ವ್ಸ್ಗಳಿಗೆ ಒಂದು ಸ್ವಲ್ಪ ಶಕ್ತಿ ತುಂಬಿ ಇಲ್ಲಿ, ಯಾಕೆಂದ್ರೆ ಎಷ್ಟೋ ನನಗೆ ವಿಟಮಿನ್ಸು ಕಡಿಮೆ ಆದಾಗ ನರ್ವ್ಸ್ಗೆ ಒಂದು ಶಕ್ತಿ ಸಿಕ್ಕಲ್ಲ. ಅದು ಚೈನೀಸ್ ಮೆಡಿಸನ್ ಚಿ ಅಂತ ಕರೀತಾರೆ. ಚಿ ಅಂತಂದರೆ ಶಕ್ತಿ ಅಂತ. ಹಾಗಾಗಿ ಆ ಶಕ್ತಿ ಸಿಕ್ಕಲಿಲ್ಲ. ಆ ಶಕ್ತಿ ಕೊಡಬೇಕಾದ್ರೆ ಈಗ ನಮಗೆ ಅಲೋಪತಿಕ್ ಡಾಕ್ಟರ್ಗಳು ಪೇಯ್ನ್ ಕಿಲ್ಲರ್ ಕೊಡ್ತಾರೆ,
ಮತ್ತೆ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅದಕ್ಕೆ. ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಂಡಾಗ ಅದಕ್ಕೆ ಸ್ವಲ್ಪ ಶಕ್ತಿ ಸಿಗುತ್ತೆ, ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರೆ ಮತ್ತೆ ಬರುತ್ತೆ. ಮತ್ತೆ ಬರಲೇಬಾರ್ದು, ಸಂಪೂರ್ಣ ಕ್ಯೂರ್ ಆಗಬೇಕು ಅಂತಂದ್ರೆ ಅವಾಗ ಈ ಸ್ಪೈನಲ್ ಕಾರ್ಡಿಗೆ ನಾವು ಬ್ಲಾಕ್ ಕಲರ್ ಹಾಕ್ಬೇಕು ಒಂದು ಲೈನಿಂಗ್ಗೆ ಸ್ಕೆಚ್ ಪೆನ್ನಲ್ಲಿ. ನಾನೀಗ ಹಾಕಿ ತೋರಿಸ್ತೀನಿ ನೋಡಿ ಬ್ಲಾಕ್ ಕಲರು. ಈಗ ಒಂದು ಸ್ಕೆಚ್ ಪೆನ್ನಲ್ಲಿ ಬ್ಲಾಕ್ ಕಲರು, ಬ್ಲೂ ಕಲರು ಇಟ್ಕೊಂಡು ನೋಡಿ. ಬ್ಲಾಕ್ ಕಲರ್ ಇಲ್ಲಿಂದ ಇದು ಸ್ಪೈನಲ್ ಕಾರ್ಡ್, ಇಲ್ಲಿಗೆ ಒಂದು ಲೈನ್ ಹಾಕಿದ್ವಿ. ತುಂಬಾ ದಪ್ಪ ಏನು ಹಾಕ್ಬೇಡಿ, ಹೀಗೆ ಒಂದು ಲೈನ್ ಹಾಕಿ. ಈಗ ಇದ್ರ ಮಧ್ಯದಲ್ಲಿ ಲೈನ್ ಹಾಕಿ. ಮತ್ತೆ ಇದಕ್ಕೆ ಕಿಡ್ನಿ ಶೇಪಲ್ಲಿ ಹೀಗೆ ಕಲರ್ ಹಾಕಿ. ಕಾಣಿಸ್ತಾ ಇದೆಯಲ್ಲ ಈಗ? ಈ ತರ ಕಿಡ್ನಿ ಶೇಪಲ್ಲಿ ಕಲರ್ ಹಾಕಿ, ಬ್ಲ್ಯಾಕ್ ಕಲರ್ ಅದನ್ನ ಫಿಲ್ ಮಾಡಿಬಿಡಿ. ಈಗ ಇದನ್ನ ಡೇ ಟೈಮ್ನಲ್ಲಿ ಹಾಕ್ಬೇಕು. ಈ ಥರ ಡೇ ಟೈಮ್ನಲ್ಲಿ ಹಾಕ್ತಾ ಹೋದ್ರೆ 1 to 4 hours, ಆಮೇಲೆ ಬೇಕಾದ್ರೆ ವಾಶ್ ಮಾಡಿ. ನಂತರ ನೀವೇನಾದ್ರು ಪೈದು ಜಾಸ್ತಿ ಇತ್ತು ಅಂತಂದ್ರೆ ಅದ್ರ ಜೊತೆದಲ್ಲಿ ನೀವು ಲೈಟ್ ಬ್ಲೂನಲ್ಲಿ ಒಂದು ಲೈನ್ ಹಾಕ್ಬೋದು. ಇದನ್ನೂ ಕೂಡ ನಾವು ಒಂದು ರಿಫ್ಲೆಕ್ಷನ್ ಅಂತ ಕರಿತೀವಿ. ಇಲ್ಲಿ ಯಾವ ಕಾಲಲ್ಲಿದೆ ನೋಡಿ, ಆ ಕಾಲಲ್ಲಿ ಲೆಫ್ಟು ಅಥವಾ ರೈಟ್ ಆಗಿದೆ. ಇದು ಲೆಫ್ಟು, ಇದು ಲೆಫ್ಟು, ಇದು ರೈಟು. ಈ ಕಡೆಯಿಂದ ಇದು ಲೆಫ್ಟ್ ರೈಟ್, ಯಾವ್ದು ನಿಮಗೆ ಕಡಿಮೆ ಇದರಲ್ಲಿದೆ, ಇದು ಲೆಫ್ಟ್ ಅಲ್ಲಿ ಅಥವಾ ರೈಟ್ ಅಲ್ಲಿ, ಇದಕ್ಕೆ ಕಲರು ಇಲ್ಲಿ ರೆಡ್ ಕಲರ್ ಹಾಕಿ. ಇದಕ್ಕೆ ರೆಡ್ ಕಲರು ಹಿಂಗೆ ಲೈನ್ ಹಾಕೋದು. ಇಲ್ಲಿ ಹಾಕಿದ್ದೀನಿ ನಾನು ರೆಡ್ ಕಲರು, ಮತ್ತೆ ಬ್ಲ್ಯಾಕ್ ಕಲರು, ಪರ್ಪಲ್ ಕೂಡ ಹಾಕೋದು. ಬ್ಲ್ಯಾಕ್ ಕಲರ್ ಲೈನ್ ಹಾಕಿ. ಇದು ಸಯಾಟಿಕಾ ಪೇನಿಗೆ, ಅದು ಸಯಾಟಿಕಾ ಪೇನ್ ಅಂತ ಕರೀತಾರೆ. ಆ ಸಯಾಟಿಕಾ ವಾಸಿ ಆಗಬೇಕು ಅಂತಂದ್ರೆ ಸಂಪೂರ್ಣವಾಗಿ ಲೈನ್ ಹಾಕ್ತಾ ಹೋಗ್ಬೇಕು. ಇದು 1 ವಾರ ಹಾಕಿ, ಆಮೇಲೆ ಇದಕ್ಕೆ ಒಂದು ಬಟಾಣಿ ಸ್ಟ್ರಿಪ್ಸ್ ಹಾಕ್ಬೋದು. ಬಟಾಣಿ ಇರುತ್ತಲ್ಲ, ಬಟಾಣಿ ತಗೊಂಡು ಒಂದು ಟೇಪು, ಸರ್ಜಿಕಲ್ ಟೇಪ್ ಬರುತ್ತೆ, ವೈಟ್ ಟೇಪು, ಅದ್ರಲ್ಲಿ ಬಟಾಣಿ ಉದ್ದಕ್ಕೆ ಬಟಾಣಿ ಸೇರಿಸ್ಬಿಟ್ಟು ಬಟಾಣಿನ ಉದ್ದಕ್ಕೆ ಒಂದು ಬಟಾಣಿ ಹಾಕಿ ನೈಟ್ ಟೈಮ್. ಇದು ಕಲರು ಡೇ ಟೈಮ್ನಲ್ಲಿ. ಸೀಡ್ ಥೆರಪಿ ಹಾಕ್ಬೇಕಾದ್ರೆ ಇಲ್ಲಿ ಬಟಾಣಿ ಕಾಳನ್ನ ವೈಟ್ ಟೇಪ್ ಬರುತ್ತೆ, ಸರ್ಜಿಕಲ್ ಟೇಪ್, ಆ ಟೇಪ್ನಲ್ಲಿ ಇಲ್ಲಿ ಫುಲ್ಲು ಉದ್ದಕ್ಕೆ ಬಟಾಣಿ ಕಾಳು ಹಾಕಿ. ಅದು ಮತ್ತೆ ಇಲ್ಲಿ ಕಿಡ್ನಿ ಬೀನ್ಸ್ ಅಂತ ಬರುತ್ತೆ. ಕಿಡ್ನಿ ಬೀನ್ಸ್ ಅಂತ ಗೊತ್ತಿರ್ಬೇಕು ನಿಮಗೆ. ಅದು ಬ್ರೌನ್ ಕಲರ್ ಬರುತ್ತೆ, ಸೇಮ್ ಕಿಡ್ನಿ ಶೇಪಲ್ಲಿ ಇರುತ್ತೆ, ಕಿಡ್ನಿ ಕಲರ್ ಇರುತ್ತೆ. ಇದು ಇಲ್ಲಿಗೊಂದು ಕಿಡ್ನಿ ಬೀನ್ಸ್ ಅನ್ನು ಹಾಕಿ ನೈಟ್ ಟೈಮ್ನಲ್ಲಿ. ಇದು ಸಂಪೂರ್ಣ ಒಂದು 2-3 ವಾರ, 4 ವಾರ, ಕೆಲವರಿಗೆ ಇನ್ನು ಕ್ರೋನಿಕ್ ಇದ್ರೆ 4 ವಾರ, 5 ವಾರದವರೆಗೂ ಆಗುತ್ತೆ. ಆಗ್ತಾ ಬನ್ನಿ, ಸಂಪೂರ್ಣ ನಿಮ್ಮ ಸಯಾಟಿಕಾ ಪೇಯ್ನು ಕಂಪ್ಲೀಟ್ ಹೋಗುತ್ತೆ. ಇದ್ರ ಜೊತೆಲಿ ಕರೆಕ್ಟಾಗಿ ಅದಕ್ಕೆ ಬೇಕಾದಂಥ ಆಹಾರನೂ ತಗೋಬೇಕಾಗುತ್ತೆ. ಯಾವುದೇ ಒಂದು ಆಯಿಲ್ ಪದಾರ್ಥಗಳು ಕಮ್ಮಿ ಮಾಡಬೇಕು. ಎಣ್ಣೆಲಿ ಕರೆದಂಥ ಪದಾರ್ಥಗಳು ಅಂತಂದ್ರೆ ರಿಫೈನ್ಡ್ ಆಯಿಲ್ ಆಗಲಿ ಅಥವಾ ಇನ್ಯಾವುದೇ ಒಂದು ಬೇರೆ ಆಯಿಲ್ಗಳಾಗಲಿ ಅವೆಲ್ಲ ಯೂಸ್ ಮಾಡಬಾರ್ದು. ಅಲ್ಲಿ ಕರೆದಿರೋ ಬಜ್ಜಿ ಬೋಂಡ ಎಲ್ಲ ತಿನ್ನೋದು ಎಲ್ಲ ಮಾಡ್ತಾ ಇದ್ರೆ ಅವಾಗ ಇದು ಆಯಿಲ್ನ ಜೀರ್ಣ ಮಾಡೋಕ್ಕಾಗಲ್ಲ, ಅವಾಗ ಇನ್ನೂ ತೊಂದರೆ ಆಗುತ್ತೆ. ಸರಿ ಮಾಡ್ತಾ ಇರುತ್ತೆ, ಮತ್ತೆ ನೀವು ಆಯಿಲ್ ಹಾಕ್ತಾ ಇದ್ರೆ ಮತ್ತೆ ಸರಿ ಆಗುತ್ತೆ. ಅವಾಗ ಅದು ಹೀಟ್ ಆಗಬೇಕು, ಯಾಕೆಂದ್ರೆ ಕಿಡ್ನಿ ಕೋಲ್ಡ್ ಆಗಿರುತ್ತೆ, ಯೂರಿನರಿ ಬ್ಲಾಡರ್ ಕೋಲ್ಡ್ ಆಗಿರುತ್ತೆ. ಹಂಗಾಗಿ ಅದು ಜಾಸ್ತಿ ಪೇಯ್ನು ಬರ್ತಾನೆ ಇರುತ್ತೆ, ನರ್ವ್ಸ್ಗೆ ಬೇಕಾದಂಥ ಶಕ್ತಿ ಸಿಕ್ಕಲ್ಲ. ಹಾಗಾಗಿ ಅದು ಈ ಮತ್ತೆ ಎಣ್ಣೆ ತಿಂದರೆ ಎಣ್ಣೆನ ಜೀರ್ಣ ಮಾಡೋಕ್ಕಾಗದೆ ಅದು ಮತ್ತೆ ನೋವು ಬರ್ತಾ ಇರುತ್ತೆ.
ಮತ್ತೆ ಮತ್ತೆ ನೋವು ಬರಬಾರ್ದು ಅಂತಂದ್ರೆ ಆಹಾರದಲ್ಲೂ ನೀವು ಚೇಂಜಸ್ ಮಾಡ್ಕೋಬೇಕು. ಕರಿದ ಪದಾರ್ಥಗಳು, ಬೇಕರಿ ಪದಾರ್ಥಗಳು, ಮತ್ತೆ ತುಂಬಾ ರಿಫೈನ್ಡ್ ಆಗಿರೋಂಥ ಆಯಿಲ್ಸು, ರಿಫೈನ್ಡ್ ಆಯಿಲ್‌ಗಳು, ಅದು ಬಿಟ್ಟು ನೀವು ಗಾಣದ ಆಯಿಲು ಅವೆಲ್ಲ ತಗೋಬೋದು. ಗಾಣದ ಆಯಿಲ್ ತಗೊಂಡ್ರು ಕೂಡ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದರಿಂದ. ಇನ್ನೊಂದೇನು ಅಂತಂದ್ರೆ ನೀವು ಹೈಬ್ರಿಡ್ ಇವೇನು ಅಕ್ಕಿ, ರಾಗಿ, ಜೋಳ ಇವೆಲ್ಲ ಹೈಬ್ರಿಡ್ 3 ತಿಂಗಳು ರಾಗಿ, ಈ ವೈಟ್ ಅಕ್ಕಿ ಇದೆಲ್ಲ ಯೂಸ್ ಮಾಡೋದ್ರಿಂದ ಬಹಳ ಬೇಗ ಅವು ಡೈಜೆಷನ್ ಆಗೋಗ್ತವೆ. ಅದರಲ್ಲಿ ಯಾವುದೇ ಒಂದು ಫೈಬರ್ ಅಂಶ ಇರೋಲ್ಲ. ಆದ್ರಿಂದನೂ ಕೂಡ ನಮಗೆ ಸರಿಯಾದ ಶಕ್ತಿ ಸಿಕ್ಕಲ್ಲ ದೇಹಕ್ಕೆ. ಸರಿಯಾದ ದೇಹಕ್ಕೆ ಶಕ್ತಿ ಸಿಗಬೇಕು ಅಂತಂದ್ರೆ ಕೆಲವೊಂದು ಹಣ್ಣುಗಳನ್ನ ತಿನ್ನೋದು ಬಿಡಬೇಕು. ದಾಳಿಂಬೆ ಹಣ್ಣಿನ ರಸ ತಗೊಳ್ಳಿ ಮಧ್ಯಾಹ್ನದಲ್ಲಿ. ಆವಾಗ ನಿಮಗೆ ಒಳ್ಳೆ ಎನರ್ಜಿ ಸಿಗುತ್ತೆ. ಹಾಲಿನ ಉತ್ಪನ್ನಗಳನ್ನ ಸ್ವಲ್ಪ ದಿವಸ ಕಡಿಮೆ ಮಾಡಬೇಕು. ಹಾಲಿನ ಮೊಸರು, ಹಾಲು ಇದೆಲ್ಲ. ಯಾಕೆಂದರೆ ಆಲ್ರೆಡಿ ಕಿಡ್ನಿ ಕೂಲ್ ಆಗಿರುತ್ತೆ. ಯೂರಿನರಿ ಬ್ಲಾಡರ್ ಕೂಡ ಕೂಲ್ ಆಗಿರುತ್ತೆ. ನೀವು ಮತ್ತೆ 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 ನೀವು ಮೊಸರು ಇದು ಎಲ್ಲ ಕೂಲ್ ಆಗಿರೋದೆಲ್ಲ ಐಸ್ ಕ್ರೀಮ್ ತಿನ್ನೋದು ಅದೆಲ್ಲ ಮಾಡಿದರೆ ಇದು ವಾಸಿಯಾಗಲ್ಲ. ಹಂಗೆ ಹೀಟ್ ಆಗುವಂಥ ಪದಾರ್ಥಗಳು ಹುರುಳಿ ಕಾಳು, ಈ ಹುರುಳಿಗೆ ಸಂಬಂಧಪಟ್ಟಿರೋ ಬೀನ್ಸು ಇದೆಲ್ಲ ಇದಾವಲ್ಲ, ಅವೆಲ್ಲವೂ ನಿಮಗೆ ಹೀಟ್ ಇರೋ ಪದಾರ್ಥಗಳು. ಮೊಳಕೆ ಹುರುಳಿ ಕಾಳು ಇವೆಲ್ಲ ಕಾಳುಗಳು ತಿನ್ನಿ. ಅವಾಗ ನಿಮಗೆ ಅದಕ್ಕೆ ದೇಹಕ್ಕೆ ಶಕ್ತಿ ಬರುತ್ತೆ. ಅವಾಗ ಇದು ಬೇಗ ಕೆಲಸ ಮಾಡುತ್ತೆ. ಕಲರ್ಸ್ಗಳು ಕೂಡ ತುಂಬ ಬೇಗ ಕೆಲಸ ಮಾಡ್ತವೆ. ಅವಾಗ ಬೇಗ ನಿಮಗೆ 2-3 ತಿಂಗಳಲ್ಲೂ ಆಗ್ಬೋದು. ಕೆಲವರಿಗೆ 3 ತಿಂಗಳು 4 ತಿಂಗಳು ಕೂಡ ಆಗೋ ಚಾನ್ಸಸ್ ಇದೆ. ಖಂಡಿತ ಇದನ್ನ ಪ್ರಯತ್ನ ಪಡಿ. ನಿಮ್ಮಲ್ಲಿರೋ ಆ ಸಯಾಟಿಕ ನೋವನ್ನು ಹೋಗಲಾಡಿಸ್ಕೋಬೋದು ಅಂತ ಹೇಳ್ತೀನಿ. ಅದನ್ನು ನೀವು ಖಂಡಿತ ಮಾಡಿ ಅದರ ಒಂದು ಫಲವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.